ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಸೆಂಬರ್ 1ರಿಂದ ಇಂಡಿಗೋ ಫ್ಲೈಟ್ ಕ್ಯಾನ್ಸಲ್ ಆಯ್ತಲ್ಲ, ಇದರ ಪರಿಣಾಮ BMTCಗೂ ಕೂಡ ತಟ್ಟಿದೆ. ಇಂಡಿಗೋ ಫ್ಲೈಟ್ ಕ್ಯಾನ್ಸಲ್ ಹಿನ್ನೆಲೆ BMTCಗೂ ಕೂಡ ಇದರ ಪರಿಣಾಮ ತಟ್ಟಿದೆ. ಏರ್ಪೋರ್ಟ್ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಇಳಿಕೆ ಆಗಿದೆ. ವಾರಕ್ಕೆ BMTCಯ ನಿಗಮಕ್ಕೆ 1/2 ಕೋಟಿಗೂ ಹೆಚ್ಚು ನಷ್ಟ ಆಗಿದೆ. ಏರ್ಪೋರ್ಟ್ಗೆ ಖಾಲಿಯಾಗಿ ಓಲೋ ಬಸ್ಗಳು ಸಂಚಾರ ಆಗ್ತಾ ಇದೆ. ಒಂದು ಬಸ್ನಲ್ಲಿ ಪ್ರಯಾಣಿಕರಿದ್ದರೆ ಮತ್ತೊಂದು ಬಸ್ ಸಂಪೂರ್ಣವಾಗಿ ಖಾಲಿ. ಈ ಹಿಂದೆ ಏರ್ಪೋರ್ಟ್ಗೆ 156 ಬಸ್ಗಳು ಟ್ರಿಪ್ಗಳಾಗ್ತಾ ಇತ್ತಂತೆ. ಈ ಬಸ್ಸುಗಳಿಂದ ಅಂದಾಜು 1000 ಟ್ರಿಪ್ಗಳನ್ನು ಮಾಡಲಾಗುತ್ತೆ. ಆದರೆ ಇಂಡಿಗೋ ಫ್ಲೈಟ್ ಸಮಸ್ಯೆಯಿಂದ ಪ್ರತಿದಿನ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಕೆ ಆಗಿದೆ. ಪ್ರತಿದಿನ ಸುಮಾರು 2000 ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿರೋದು. ಇದರಿಂದ ಪ್ರತಿದಿನ 7ರಿಂದ 10 ಲಕ್ಷ ರೂಪಾಯಿ ಲಾಸ್ ಆಗ್ತಾ ಇದೆ. ಅಂದರೆ ವಾರಕ್ಕೆ 70ರಿಂದ 80 ಲಕ್ಷ ರೂಪಾಯಿ ನಷ್ಟ ಆಗ್ತಾ ಇದೆ. ಡಿಸೆಂಬರ್ 1ರಿಂದ ಇಂಡಿಗೋ ಸಮಸ್ಯೆ ಶುರುವಾಗಿತ್ತು. ಅವತ್ತಿನಿಂದ ಇಲ್ಲಿಯ ತನಕ ಹೀಗಾಗ್ತಾ ಇದೆ. ಪ್ರತಿದಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೆ 156 ಬಸ್ಗಳು ಸಂಚಾರ ಮಾಡ್ತವೆ. ಎಲ್ಲಿಂದ? ಮೆಜೆಸ್ಟಿಕ್ನಿಂದ 1150 ಟ್ರಿಪ್ಗಳನ್ನು ಮಾಡ್ತಾರೆ. 10,000 ಪ್ರಯಾಣಿಕರು ಸಂಚಾರ ಮಾಡ್ತಾ ಇದ್ರಂತೆ. ಆದರೆ ಈಗ ಪ್ರಯಾಣಿಕರ ಸಂಖ್ಯೆ 3ರಿಂದ 4,000ಕ್ಕೆ ಕುಸಿತ ಆಗಿದೆ. ಹೀಗಾಗಿ 70ರಿಂದ 80 ಲಕ್ಷ ರೂಪಾಯಿ ನಷ್ಟ ಆಗ್ತಾ ಇದೆ ಎನ್ನುವಂತಹ ಡೀಟೇಲ್ಸ್ಗಳು ಬರ್ತಾ ಇದೆ. ಓಲೋ ಬಸ್ಗಳಲ್ಲಿ ಕೇವಲ 25-30 ಜನ ಮಾತ್ರ ಇರ್ತಾ ಇದ್ದಾರಂತೆ. ಹೀಗಾಗಿ BMTCಗೂ ಕೂಡ ಈ ಎಲ್ಲ ಸಮಸ್ಯೆ ತಟ್ಟಿದೆ.